ಲಾಂಗ್ ಬಿಸಿ ಭೀಕರ ಹತ್ಯೆ, ಹಳೆ ವೈಷಮ್ಯ ಕೊಲೆಯಲ್ಲಿ ಅಂತ್ಯ. ಸಾಲಿಗ್ರಾಮ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯನ ಭೀಕರ ಕೊಲೆ. ಹುಣಸೂರು ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರ ಮೇಲೆ ಮನಸು ಇಚ್ಛೆ ಲಾಂಗ್ ಬೀಸಿ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಹುಣಸೂರು ನಗರದ ಶಬ್ಬೀರ್ ನಗರದಲ್ಲಿ ನಡೆದಿದೆ. ಇನ್ನು ಸಾಲಿಗ್ರಾಮ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಖಿಜಾರ್ ಪಾಷಾ 47 ವರ್ಷ ಕೊಲೆಯಾದವರು. ಇನ್ನು ಇವರಿಗೆ ಪತ್ನಿ ಹಾಗೂ ಇಬ್ಬರು ಗಂಡು ಮಕ್ಕಳಿದ್ದರು. ಶಬ್ಬೀರ್ ನಗರದ ಮನೆಯೊಂದರಲ್ಲಿ ನಡೆಯುವ ಪ್ರಾರ್ಥನೆ ಅಂದರೆ ಜಿಕಾರ್ ಸಲ್ಲಿಸಲು ಶುಕ್ರವಾರ ಸಂಜೆ ಖಿಜಾರ್ ಪಾಷಾ ತಮ್ಮ ಕಾರಿನಲ್ಲಿ ಸಹೋದರಿಯ ಪುತ್ರ ಉಮರ್ ಹಾಗೂ ಸಹೋದರನ ಪುತ್ರ ಅಬ್ದುಲ್ ಅನಾನ್ರೊಂದಿಗೆ ಆಗಮಿಸಿದ್ದರು. ಇನ್ನು ಇದೇ ವೇಳೆ ಸಾಲಿಗ್ರಾಮದ ಗುಜರಿ ವ್ಯಾಪಾರಿ ಏಜಾಜ್ ಪಾಷಾ ಇವರ ಪುತ್ರ ಮೊಹಮ್ಮದ್ ಸಾದ್ ತಮ್ಮ ಸಹಚರರೊಂದಿಗೆ ಕಾರಿನಲ್ಲಿ ಆಗಮಿಸಿ ಪ್ರಾರ್ಥನಾ ಮಂದಿರದ ಹೊರಗೆ ನಿಂತಿದ್ದ ವೇಳೆ ಖಿಜಾರ್ ಪಾಷನ ಮೇಲೆ ಏಕಾಏಕಿ ಮನಸೋ ಇಚ್ಛೆ ಲಾಂಗ್ ಬೀಸುತ್ತಿದ್ದಂತೆ ಪ್ರಾಣ ಉಳಿಸಿಕೊಳ್ಳಲು ಮಾಲ್ವಿ ಅವರ ಕಾರಿನೊಳಗೆ ಹೊಕ್ಕುತ್ತಿದ್ದಂತೆ ಒಮ್ಮೆಲೆ ದಾಳಿ ನಡೆಸಿದ್ದರಿಂದ ತೀವ್ರ ಗಾಯಗೊಂಡ ಖಿಜಾರ್ ಪಾಷಾ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ತಡೆಯಲು ಹೋದ ಸಹೋದರಿ ಪುತ್ರ ಹುಣಸೂರು ಮುಸ್ಲಿಂ ಬ್ಲಾಕ್ನ ಉಮ್ಮರ್ ಬೆನ್ನು ಮತ್ತು ಕೈಗೆ ತೀವ್ರ ಪೆಟ್ಟು ಬಿದ್ದು ಹುಣಸೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಶವವನ್ನ ಶವಾಗಾರಕ್ಕೆ ಸ್ಥಳಾಂತರಿಸಲಾಗಿದೆ. ಹಳೆ ದ್ವೇಷವೇ ಇದಕ್ಕೆ ಕಾರಣವಾಗಿದೆ ಎಂದು ತಿಳಿದುಬಂದಿದೆ. ಇನ್ನು ಕಳೆದ 6 ತಿಂಗಳ ಹಿಂದೆಯಷ್ಟೇ ಭೂ ವಿವಾದ ಹಿನ್ನೆಲೆಯಲ್ಲಿ ಖಿಜಾರ್ ಪಾಷನ ಮೇಲೆ ಇದೇ ಆರೋಪಿಗಳಾದ ಏಜಾಜ್ ಪಾಷಾ ಇವರ ಪುತ್ರ ಮೊಹಮ್ಮದ್ ಸಾಬ್ ಮತ್ತು ತಮ್ಮ ಸಹಚರರೊಂದಿಗೆ ಹಲ್ಲೆ ನಡೆಸಿದ್ದರು. ಇನ್ನು ಈ ಸಂಬಂಧ ಸಾಲಿಗ್ರಾಮ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಖಿಜಾರ್ ಪಾಷಾರ ಸಹೋದರ ಅಸ್ಗರ್ ಪಾಷಾ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ಮಲ್ಲಿಕ್, ಡಿವೈಎಸ್ಪಿ ರವಿಕುಮಾರ್, ಎಸ್ಐ ಜಮೀರ್ ಅಹ್ಮದ್ ಭೇಟಿ ನೀಡಿದರು. ವರದಿ ಮಸೀಂ ಶರೀಫ್, ಹುಣಸೂರು, NKS TV.